ಹಲೋ ನನ್ನ ಕುಟುಂಬದವರೇ, ಹೇಗಿದ್ದೀರೆಲ್ಲರೂ? ಓಕೆ, ಬೆಳಿಗ್ಗೆ ಎದ್ದು ರೈಸ್ ಬ್ರೇಕ್ಫಾಸ್ಟ್ ಎಲ್ಲ ಸಿಕ್ಕಿದರೆ ಹೊಟ್ಟೆ ಟೈಟ್ ಇರುತ್ತೆ. ಅದರೊಂದಿಗೆ ನಾವು ಇದನ್ನು ನಮ್ಮ ಲಂಚ್ ಬಾಕ್ಸಿಗೆ ಅದಕ್ಕೆಲ್ಲ ತೊಗೊಂಡೋಗ್ಬೋದು. ಹಾಗಾಗಿ ನಾನಿವತ್ತು ಸಿಂಪಲ್ 3 ವಿಧಾನದ ನಿಮಗೆ ರೈಸ್ ಬ್ರೇಕ್ಫಾಸ್ಟ್ ಬೆಳಗಿನ ತಿಂಡಿಯನ್ನು ತೊಗೊಂಡು ಬಂದಿದ್ದೀನಿ. ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ. ನಾರ್ಮಲಾಗಿ ನಾವು ಯಾವ ರೀತಿ ರೈಸ್ ಬೇಯಿಸ್ತೀವಿ ನೋಡಿ, ಸೇಮ್ ಅದೇ ರೀತಿಯಲ್ಲಿ ರೈಸನ್ನು ಬೆಂದು ನಾನು ತೊಗೊಂಡಿದ್ದೀನಿ ಫಸ್ಟಿಗೆ. ಆಮೇಲೆ ಇವಾಗ ಒಂದು ಕಡಾಯಿ ತೊಗೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಅದಕ್ಕೆ ಶೇಂಗಾವನ್ನು ಹಾಕ್ತಾಯಿದ್ದೀನಿ. ಶೇಂಗಾ ಒಳ್ಳೆ ರೀತಿ ಕೆಂಪಾಗುವವರೆಗೂ ಇಲ್ಲಿ ನಾವು ಫ್ರೈ ಮಾಡಲಿಕ್ಕುಂಟು. ಒಳ್ಳೆ ರೀತಿ ಉರಿಬೇಕು. ಇದನ್ನು ಚೆನ್ನಾಗಿ ಉರಿದಾದಮೇಲೆ ಇದಕ್ಕೆ ಒಂದು 3ರಿಂದ 4 ಹಸಿಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು ಹಾಗೂ ನೀರುಳ್ಳಿ ಇಷ್ಟನ್ನು ಸೇರಿಸಿ ಇನ್ನೂ ಕೂಡ ಒಳ್ಳೆ ರೀತಿ ಫ್ರೈ ಮಾಡ್ತಾಯಿದ್ದೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ಹುಳಿ ನೀರನ್ನು ಕೂಡ ಸೇರಿಸ್ತಾ ಇದ್ದೀನಿ. ಒಂದು 2 ಚಮಚದಷ್ಟು ಹುಳಿ ನೀರನ್ನು ಹಾಕಿ ಒಳ್ಳೆ ರೀತಿ ಇದನ್ನು ಫ್ರೈ ಮಾಡಿ. ನೋಡಿ, ಈ ರೀತಿ ಬರಬೇಕಿದು. ನೋಡಿ, ಹೀಗೆ. ಇವಾಗ ಏನು ಮಾಡೋಣ, ಇದನ್ನು ತೆಗೆದು ಮಿಕ್ಸಿಯಲ್ಲಿ ಆದರೆ ಮಿಕ್ಸಿಯಲ್ಲಿ ನೀವು, ಅಥವಾ ಕಲ್ಲಿನಲ್ಲಿ ಆದರೆ ಕಲ್ಲಿನಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಇದನ್ನು ಜಜ್ಜಿಬಿಡಿ. ಒಳ್ಳೆ ರೀತಿ ನೋಡಿ, ಈ ರೀತಿ ಬರಬೇಕಿದು. ಗೊತ್ತಾಯ್ತಲ್ಲ? ಹೀಗೆ ಇದನ್ನು ನೀವು ಫ್ರಿಜ್ಜಲ್ಲಿ ತೆಗೆದು ಇಡ್ಬೋದು. ಯಾವಾಗ ನಿಮಗೆ ರೈಸ್ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ನೋಡಿ ಆ ಟೈಮಲ್ಲಿ ನೀವು ಮಾಡಿದರೆ ಆಯಿತು. ಅಥವಾ ಅವತ್ತೇ ಮಾಡಲಿಕ್ಕಿದ್ರೆ ಬಿಸಿ ಅನ್ನ ಮಾಡ್ತೀವಿ ನೋಡಿ, ಆ ಟೈಮಲ್ಲಿ ನೀವು ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅನ್ನ ಒಳ್ಳೆ ರೀತಿ ಬಿಸಿ ಮಾಡಿ. ಫ್ರೈಡ್ ರೈಸ್ ಎಲ್ಲ ಮಾಡುವಾಗ ಯಾವ ರೀತಿ ಬಿಸಿ ಮಾಡ್ತೀವಿ ನೋಡಿ, ಅದೇ ರೀತಿ ಬಿಸಿ ಮಾಡಿ ಸ್ವಲ್ಪ ತುಪ್ಪವನ್ನು ಹಾಕಿ ತಿಂದರೆ ಸೂಪರ್ ಆಗುತ್ತೆ. ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ನೋಡಿ. ಇವಾಗ ಇನ್ನೊಂದು ಮಾಡೋಣ. ಇದೆಲ್ಲ ಮಾಡ್ತೀವಿ ನೋಡಿ, ಇದನ್ನು ತೆಗೆದು ನಾವು ಫ್ರಿಜ್ಜಲ್ಲಿ ಇಡ್ಬೋದು, ಸ್ವಲ್ಪ ಜಾಸ್ತಿನೇ ಮಾಡಿ. ಆಮೇಲೆ ನಮಗೆ ಯಾವಾಗ ಮಾಡಲಿಕ್ಕುಂಟು ಬ್ರೇಕ್ಫಾಸ್ಟ್ ಆ ಟೈಮಲ್ಲಿ ತೆಗೆದು ನಾವು ಅನ್ನ ಮಾಡುವ ಟೈಮಲ್ಲಿ ಅದನ್ನು ಮಿಕ್ಸ್ ಮಾಡಿ ಕೊಟ್ಟರೆ ಆಯಿತು. ಇವಾಗ ಎಣ್ಣೆ ಹಾಕಿದ್ದೀನಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಹಾಗೂ ಹಸಿಮೆಣಸಿನಕಾಯಿ, ಪುದೀನ ಇಷ್ಟನ್ನೆಲ್ಲ ಹಾಕ್ತಾಯಿದ್ದೀನಿ. ಇವೆಲ್ಲವನ್ನು ಚೆನ್ನಾಗಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡೋಣ ಫಸ್ಟಿಗೆ. ಅದರೊಂದಿಗೆ ಸ್ವಲ್ಪ ಇಡೀ ಗರಂ ಮಸಾಲ, ಜೀರಿಗೆ ಹಾಗೂ ಬಡಿಶೇಪು, ಸ್ವಲ್ಪ ಏಲಕ್ಕಿ, ಲವಂಗ ಕೂಡ ಹಾಕ್ತಾಯಿದ್ದೀನಿ. ಆಮೇಲೆ ಇದಕ್ಕೆ 3 ಟೊಮೆಟೊವನ್ನು ಗ್ರೈಂಡ್ ಮಾಡಿ ಇಲ್ಲಿ ಸೇರಿಸಿದ್ದೀನಿ. ಒಳ್ಳೆ ರೀತಿ ಫ್ರೈ ಆಗಲಿ ಇದು ಟೊಮೆಟೊ ಕೂಡ, ಇದರ ಹಸಿ ವಾಸನೆ ಎಲ್ಲನೂ ಹೋಗಲಿ. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸೋಣ. ಇವಾಗ ಇದು ರೆಡಿಯಾಗಿದೆ. ಎಣ್ಣೆ ಸರಿಯಾಗಿ ಮೇಲೆ ಬಂದಿದ್ದೆ, ರೆಡಿಯಾಗಿದೆ ಅಂತ ಹೇಳಿ ಅರ್ಥ. ಇದನ್ನು ತಣ್ಣಗಾದ ಮೇಲೆ ಗ್ರೈಂಡ್ ಮಾಡಿದರೆ ಆಯಿತು ನೀವು. ಓಕೆ, ಇದನ್ನು ತಣ್ಣಗಾಗಲಿಕ್ಕೆ ಬಿಡೋಣ. ಇವಾಗ ಇದನ್ನು ಗ್ರೈಂಡ್ ಮಾಡಿ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಲಿಂಬೆ ರಸವನ್ನು ಹಿಂಡಿದರೆ ಇನ್ನೂ ಕೂಡ ಚೆನ್ನಾಗಾಗತ್ತೆ. ಜಸ್ಟ್ ರೈಸ್ ಮಾಡುವಾಗ ಇದನ್ನು ಹಾಕಿ ನೀವು ಮಿಕ್ಸ್ ಮಾಡಿ ರೈಸನ್ನು ಬಿಸಿ ಮಾಡಿ ಕೊಡಿ, ತುಂಬ ಚೆನ್ನಾಗಾಗತ್ತೆ. ಇದನ್ನು ಮಾಡಿ ನೀವು ಫ್ರೀಝರಲ್ಲಿ ಕೂಡ ಇಡ್ಬೋದು. ಇವಾಗ ಇನ್ನೊಂದು ರೆಸಿಪಿ ಮಾಡೋಣ. ಇಲ್ಲಿ ಕೂಡ ಎಣ್ಣೆಯನ್ನು ಹಾಕಿದ್ದೀನಿ. ಬೆಳ್ಳುಳ್ಳಿಯನ್ನು ಫಸ್ಟಿಗೆ ಹಾಕಿ ಬೆಳ್ಳುಳ್ಳಿ ಕೆಂಪಾಗೋವರೆಗೂ ಫ್ರೈ ಮಾಡಬೇಕು. ಚೆನ್ನಾಗಿ ಇದರಲ್ಲಿ ಬೆಳ್ಳುಳ್ಳಿ ಉಂಟು ನೋಡಿ, ಫ್ರೈ ಆಗಬೇಕು. ಬೆಳ್ಳುಳ್ಳಿ ಒಂದು ಅರ್ಧದಷ್ಟು ಫ್ರೈ ಆಗುವಾಗ ಇದಕ್ಕೆ ನಾನು ಸ್ವಲ್ಪ ಶೇಂಗಾ ಹಾಗೂ ಜೀರಿಗೆ ಕೂಡ ಹಾಕ್ತಾ ಇದ್ದೀನಿ, ಒಟ್ಟಿಗೆ ಇದು ಫ್ರೈ ಆಗಲಿ ಅಂತ ಹೇಳಿ. ಓಕೆ, ಬೆಳ್ಳುಳ್ಳಿಯಲ್ಲಿ ನಾನು ಹೇಳಿದಾಗೆ ಕೆಂಪಾಗಬೇಕು. ಈಗ ಕೆಂಪಾಗ್ತಾ ಬಂದಿದೆ ನೋಡ್ಬೋದು ಬೆಳ್ಳುಳ್ಳಿ. ಈ ಟೈಮಲ್ಲಿ ಇದಕ್ಕೆ ನಾನು ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಆಮೇಲೆ ಒಂದು ಇಡೀ ನೀರುಳ್ಳಿಯನ್ನು ಕೂಡ ಹಾಕಿದ್ದೀನಿ. ನೀರುಳ್ಳಿ ಒಳ್ಳೆ ರೀತಿ ಕೆಂಪಾಗೋವರೆಗೂ ಫ್ರೈ ಮಾಡೋಣ. ಇವಾಗ ಇದಕ್ಕೆ ಒಂದು ಅರ್ಧ ಲಿಂಬೆ ಗಾತ್ರದಷ್ಟು ಹುಳಿ ನೀರನ್ನು ಹಾಗೂ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಅದರೊಂದಿಗೆ ಬೆಲ್ಲ ಹಾಗೂ ಸ್ವಲ್ಪ ಕೊಬ್ಬರಿಯನ್ನು ಕೂಡ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ಓಕೆ, ಇದು ತಣ್ಣಗಾದಮೇಲೆ ಇವಾಗ ಇದನ್ನು ಅರ್ಧಂಬರ್ಧ ಗ್ರೈಂಡ್ ಮಾಡಬೇಕು. ಜಾಸ್ತಿ ಇದು ಮಾಡಲಿಕ್ಕಿಲ್ಲ ನೋಡಿ, ಕಡಲೆ ಎಲ್ಲ ಅದರಲ್ಲಿ ಹಾಗೇ ಕಾಣಬೇಕು. ಶೇಂಗಾ ಎಲ್ಲ ಸ್ವಲ್ಪ ಗ್ರೈಂಡ್ ಮಾಡಿದರೆ ಸಾಕು ನೀವು. ಇವಾಗ ನಾನು ಆವಾಗಲೇ ಹೇಳಿದ ಹಾಗೆ ಎಲ್ಲವನ್ನೂ ಕೂಡ ಬಿಸಿ ಅನ್ನಕ್ಕೆ ಹಾಕಿ ನೀವು ಮಿಕ್ಸ್ ಮಾಡಿ ಹೀಗೇ ಊಟ ಮಾಡ್ಬೋದು. ಆದರೆ ಅನ್ನವನ್ನು ಇದು ಹಾಕಿದ ಮೇಲೆ ಮತ್ತೊಮ್ಮೆ ನೀವು ಬಿಸಿ ಮಾಡಬೇಕಾಗತ್ತೆ. ಆವಾಗಲೇ ನೀವು ಖಾಲಿ ಮಾಡೋದಾದರೆ ಹಾಗೆಯೇ ಮಿಕ್ಸ್ ಮಾಡಿ ನೀವು ಊಟ ಮಾಡ್ಬೋದು. ಇದರ ಮೇಲೆ ತುಪ್ಪವನ್ನು ಹಾಕಿ ಊಟ ಮಾಡಿ, ಚೆನ್ನಾಗಾಗುತ್ತೆ. ಅಥವಾ ನೀವು ಲಂಚ್ ಬಾಕ್ಸಿಗೆಲ್ಲ ಕೊಡೋದಾದರೆ ನಾವು ರೈಸ್ ರೆಸಿಪಿ ಅಂದರೆ ರೈಸ್ ಬ್ರೇಕ್ಫಾಸ್ಟ್ ಮಾಡ್ತೀವಿ ನೋಡಿ, ಆ ಟೈಮಲ್ಲಿ ಇದನ್ನು ಹಾಕಿ ಚೆನ್ನಾಗಿ ರೈಸನ್ನು ಬಿಸಿ ಮಾಡಿ ಆಮೇಲೆ ಕೊಟ್ಟುಬಿಡಿ, ಚೆನ್ನಾಗಾಗುತ್ತೆ.
ಈ 3 ಕೂಡ ಮಾಡಿ ನೀವು ಫ್ರಿಜ್ಜಲ್ಲಿ ಇಡ್ಬೋದು. ಯಾವಾಗ ರೈಸ್ ಮಾಡ್ತೀರಿ ನೋಡಿ ಆ ಟೈಮಲ್ಲಿ ತೆಗೆದು ನೀವು ಮಿಕ್ಸ್ ಮಾಡಿ ಊಟ ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ. ಬಿಸಿ ಅನ್ನಕ್ಕೆ ಮಿಕ್ಸ್ ಮಾಡಿದರೆ ಆಯಿತು. ಆಮೇಲೆ ಡೈರೆಕ್ಟಾಗಿ ನೀವು ಊಟ ಮಾಡ್ಬೋದು, ತುಂಬ ಟೇಸ್ಟಾಗಿ ಬರುತ್ತೆ. ಓಕೆ, ಇವತ್ತಿನ ಈ ರೆಸಿಪಿ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ಇಷ್ಟ ಆಯ್ತಂತಾದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ಹಾಗೂ ನನ್ನ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಬಾಯ್ ಬಾಯ್.